ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬ್ರಹ್ಮಯ್ಯ ನಾಯ್ಡು ಅಂತೇಳಿ. ನಮ್ಮದು ಮಾತೃಭೂಮಿ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್, ಇದರ ಸಂಸ್ಥಾಪಕರು ನಾವು. ಫೆಬ್ರವರಿ 14ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನಾವು ಬಳ್ಳಾರಿಯಲ್ಲಿ ಶ್ರೇಷ್ಠ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ ಸಿರಿವಾರ ಕ್ರಾಸು ಮೋಕಾರೆಡ್ಡಿಯಲ್ಲಿ ಒಂದು ಸ್ಕೂಲನ್ನು ಪ್ರಾರಂಭಿಸಿದ್ದೇವೆ. ಇದರ ಮೊದಲನೇ ವಾರ್ಷಿಕೋತ್ಸವ ಅಂಗವಾಗಿ ನಮ್ಮ ಸ್ಕೂಲ್ಗೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಇವರು ಖ್ಯಾತ ಶಿಕ್ಷಣ ತಜ್ಞರು ಮತ್ತು ಮೋಟಿವೇಶನಲ್ ಸ್ಪೀಕರ್ ಇದ್ದಾರೆ. ಇವ್ರ ಜೊತೆಗೆ ನಾವು ನಮ್ಮ ಸಂಸ್ಥೆಯಿಂದ MOU ಅನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಸಂಸ್ಥೆಯ ಮೊದಲನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇವರು ಮುಖ್ಯ ಅತಿಥಿಯಾಗಿ ನಮ್ಮ ಸ್ಕೂಲಿಗೆ ಬರ್ತಾ ಇದ್ದಾರೆ. ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇವರಿಂದ ಪೇರೆಂಟಿಂಗ್ ಬಗ್ಗೆ, ಗುಡ್ ಪೇರೆಂಟಿಂಗ್ ಬಗ್ಗೆ ಒಂದು ಉಪನ್ಯಾಸ ಕಾರ್ಯಕ್ರಮ ಇರಲಿದೆ. ಬಳ್ಳಾರಿ ಜನರಲ್ಲೆಲ್ಲ ಮನವಿ ಮಾಡ್ತೀವಿ, ತಾವೆಲ್ಲರೂ ಕೂಡ ತಮ್ಮ ಮಕ್ಕಳು ಮತ್ತು ಫ್ಯಾಮಿಲಿ ಜೊತೆಗೆ ಬಂದು ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ತಮಗೆಲ್ಲ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ವಿನಂತಿಸ್ಕೊಳ್ಳುತ್ತೀವಿ. ಸಾರ್ವಜನಿಕರೆಲ್ಲರೂ ಕೂಡ ತಪ್ಪದೆ ಬಂದು ಪಾಲ್ಗೊಳ್ಬೇಕಂತ ವಿನಂತಿಸ್ಕೊಳ್ತಾ ಇದ್ವಿ. ಇದ್ರ ಬಗ್ಗೆ ಗೇಟ್ ಪಾಸ್ ಇರುತ್ತೆ. ಈ ಇವೆಂಟ್ ಪಾಸ್ ಅಂತ ಹೇಳ್ಬಿಟ್ಟು ಇದು ನಮ್ಮ ನೆಹರು ಕಾಲನಿ HDFC ಬ್ಯಾಂಕ್ ಪಕ್ಕದಲ್ಲಿ ವಿವೇಕ್ ಅಂತ ಹೇಳ್ಬಿಟ್ಟು ಅವ್ರದ್ದು ಫೋನ್ ನಂಬರು ನಮ್ಮ ಮಾಧ್ಯಮ ಮಿತ್ರರು ಹಾಕ್ತಾರೆ. ಬಳ್ಳಾರಿಯಲ್ಲಿ ಸ್ಥಾಪನೆ ಆಗ್ತಿರುವಂತಹ ಶ್ರೇಷ್ಠ ಅಂತಾರಾಷ್ಟ್ರೀಯ ಶಾಲೆ ಒಂದು ಹೊಸ ಮೈಲಿಗಲ್ಲಾಗ್ತಾ ಇದೆ. ಅದು ಬರೀ ಶಿಕ್ಷಣ ಮಾತ್ರ ಅಲ್ಲ, ಅಲ್ಲಿ ಭಾರತೀಯ ಮೌಲ್ಯಗಳ ಹಾಗೂ ಆಟ ಹಾಗೂ ನಮ್ಮ ಉತ್ಸಾಹದ ಚಟುವಟಿಕೆಗಳ ಕೇಂದ್ರ. ಅಲ್ಲಿ ಮಾಡ್ತಿರೋ ವಿಷಯ ದೊಡ್ಡದು. ಮಕ್ಕಳಲ್ಲಿ ಏನಿಲ್ಲ ಅಂತ ಹೇಳೋದು ದೊಡ್ಡದಲ್ಲ. ಮಕ್ಕಳಲ್ಲಿ ಯಾವ ಗುಣ ಇದೆ ಅದನ್ನು ಹುಡುಕಿ ಹೆಕ್ಕಿ ತೆಗಿಬೇಕು ಹೊರಗಡೆ, ಅವ್ರು ದೊಡ್ಡವರನ್ನಾಗಿ ಮಾಡ್ಬೇಕು. ಎಲ್ಲರೂ ಡಾಕ್ಟರ್ ಆಗ್ಬೇಕಾಗಿಲ್ಲ, ಎಲ್ಲರೂ ಇಂಜಿನಿಯರ್ ಆಗ್ಬೇಕಾಗಿಲ್ಲ. ಅವರವರ ಶಕ್ತಿಯ ಹಾಗೆ ಬೆಳ್ಕೊಂಡು ಹೋಗ್ಬೇಕು ಅನ್ನೋದು ಈ ಶಾಲೆಯ ಮೂಲ ಉದ್ದೇಶ. ಅದಕ್ಕೆ ಇದು ಶ್ರೇಷ್ಠ ಅಂತ. ಯಾರು ಶ್ರೇಷ್ಠ? ತನ್ನಲ್ಲಿರುವ ಗುಣಗಳನ್ನ ಅರಿತುಕೊಂಡು ಅದನ್ನ ಉದ್ದೀಪನಗೊಳಿಸಿದಾಗ ಮನುಷ್ಯ ಶ್ರೇಷ್ಠ ಆಗ್ತಾನೆ. ನನ್ನಲ್ಲದ ಗುಣಗಳನ್ನ ತಗೊಂಡು ಉದ್ದಾಡ್ತಾ ಇದ್ರೆ ಶ್ರೇಷ್ಠ ಆಗೋದು ಕಷ್ಟ ಇದೆ. ಅದಕ್ಕೆ ಈ ಶ್ರೇಷ್ಠ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಇರುವಂತಹದ್ದು ಪ್ರತಿಯೊಂದು ಮಗುವಿನಲ್ಲೂ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿಯನ್ನು ಉದ್ದೀಪನ ಮಾಡಿದಾಗ ಆ ಮನುಷ್ಯ ದೊಡ್ಡವನಾಗ್ತಾನೆ, ವ್ಯಕ್ತಿ ದೊಡ್ಡವನಾಗ್ತಾನೆ ಅನ್ನೋದಕ್ಕೋಸ್ಕರ ಇಲ್ಲಿ ಆಟ, ಓಟ, ಪಾಠ, ಮೌಲ್ಯಗಳು ಎಲ್ಲವೂ ಸಮ್ಮಿಳಿತವಾಗಿರೋದ್ರಿಂದ ಇದೊಂದು ಬಹುದೊಡ್ಡ ಶಾಲೆಯಾಗಿ ಒಂದು ಮೈಲಿಗಲ್ಲಾಗಿ ಉಳಿತದೆ ಬಳ್ಳಾರಿಯಲ್ಲಿ ಅಂತ ನನಗೆ ಖಾತ್ರಿ ಇದೆ. ಇದೇ ಫೆಬ್ರವರಿ 14ರಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಆ ಶಾಲೆಯ ಲೋಕಾರ್ಪಣೆ ಆಗಬೇಕು. ಆ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ. ತಾವೆಲ್ಲರೂ ಬನ್ನಿ, ಈ ಸಂಭ್ರಮದಲ್ಲಿ ಭಾಗಿಯಾಗೋಣ. ಶ್ರೇಷ್ಠ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ ನಮ್ದೊಂದು ಸ್ಕೂಲ್ ಸ್ಥಾಪನೆ ಮಾಡಿದ್ದೀವಿ. ಮುಂದಿನ ವರ್ಷ ಜೂನಿಂದ ಶುರುವಾಗುತ್ತೆ. ಇವಾಗ ಸಿರಿವಾರ ಕ್ರಾಸು ಮೋಕ ರೋಡಲ್ಲಿ ಇದೆ ಸ್ಕೂಲು. ಸೊ ಇದರಲ್ಲಿ ಮಕ್ಕಳಿಗೆ ಒಂದು 360 ಡಿಗ್ರಿ ಡೆವಲಪ್ಮೆಂಟ್, 360 ಡಿಗ್ರಿ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡಿ ಮೌಲ್ಯವರ್ಧಿತ ಶಿಕ್ಷಣವನ್ನು ಕೊಡೋ ಮುಖ್ಯ ಉದ್ದೇಶದಿಂದ ನಮ್ಮ ಶಾಲೆಯನ್ನು ಶುರು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಗುರುರಾಜ್ ಕರ್ಜಗಿ ಸರ್ ಅವರು ಶಾಲಾ ವಾರ್ಷಿಕೋತ್ಸವಕ್ಕೆ ಬರ್ತಾ ಇದ್ದಾರೆ. ಬರೀ ಶಾಲಾ ವಾರ್ಷಿಕೋತ್ಸವಕ್ಕೆ ಬರೋದಲ್ಲ, ಅವ್ರದ್ದು ಒಂದು ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಂತೇಳಿ ACT ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಇದೆ ಬೆಂಗಳೂರಲ್ಲಿ. ಆ ಸಂಸ್ಥೆ ಮೂಲಕ ಟೀಚರ್ಗೆ ಬೇಕಾಗಿರುವ ಟ್ರೈನಿಂಗು, ಮಕ್ಕಳಿಗೆ ಯಾವ ಥರ ಒಂದು ಎಜುಕೇಷನ್ ಬೇಕೋ ಎಲ್ಲ ಕೂಡ ಅಕಾಡೆಮಿಕ್ಸ್ಗೆ ಗುರುರಾಜ್ ಸರ್ ಕರ್ಜಗಿ ಅವ್ರ ಕಡೆಯಿಂದ ಅಕಾಡೆಮಿಕ್ಸು, ಹಾಗೆ ನಮ್ಮ ಕರ್ನಾಟಕದ ಖ್ಯಾತ ಕ್ರಿಕೆಟರ್ ಆದ ಅನಿಲ್ ಕುಂಬ್ಳೆ ಅವರ ಕಡೆಯಿಂದ 10 ವೀಕ್ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಇದೆ. ಬಳ್ಳಾರಿಯಲ್ಲಿ ಬಹುಶಃ ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ ಮೊದಲನೇ ಬಾರಿಗೆ ಒಂದು 6-7 ಎಕರೆ ಜಾಗದಲ್ಲಿ ಒಂದು ಇಂಟಿಗ್ರೇಟೆಡ್ ಸ್ಪೋರ್ಟ್ಸ್ ಅಕಾಡೆಮಿ ಬರ್ತಾ ಇದೆ. ಸೊ ಇದರಲ್ಲಿ ನ್ಯಾಷನಲ್ ಲೆವೆಲ್ ಬೇಕಾಗಿರುವಂಥ ಆ ಪ್ಯಾರಾಮೀಟರ್ಸಲ್ಲಿ ಒಂದು ಕ್ರಿಕೆಟ್ ಗ್ರೌಂಡು, ಫುಟ್ಬಾಲ್ ಗ್ರೌಂಡು, ಮಿನಿ ಒಲಿಂಪಿಕ್ಸ್ ಬೇಕಾಗಿರುವಂಥ ಒಂದು ಸ್ವಿಮ್ಮಿಂಗ್ ಪೂಲು ಮತ್ತು ಹಾರ್ಸ್ ರೈಡಿಂಗು, ಈ ಥರ ಎಲ್ಲ ಕೂಡ ತಗೊಂಬೋಕೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಇವೆಲ್ಲ ಕೂಡ ನೀವು ಜೂನಲ್ಲಿ ನಮ್ಮ ಕ್ಯಾಂಪಸ್ಸಲ್ಲಿ ಎಲ್ಲ ರೆಡಿ ಇರುತ್ತೆ. ಮುಖ್ಯವಾಗಿ ನಮ್ಮ ಗುರುರಾಜ್ ಕರ್ಜಗಿ ಸರ್ ಅವರ ಉದ್ದೇಶ ಏನಂದರೆ, ಇವಾಗ ಎಲ್ಲ ಸ್ಕೂಲಲ್ಲಿ ನೀವು ಬಳ್ಳಾರಿಯಲ್ಲಿ ಭಾಳಷ್ಟು ಸ್ಕೂಲ್ ನೋಡಿರ್ತೀರಿ. ನಾವು ಎಜುಕೇಷನ್ ಫೀಲ್ಡ್ಗೆ ಇದು ಹೊಸದಾಗಿ ಬರ್ತಾ ಇರೋದು. ನಾವು ಆ್ಯಸ್ ಎ ಒಂದು ಪಬ್ಲಿಕ್ ಆಗಿ, ಸಾರ್ವಜನಿಕರಾಗಿ ನಾನು ಏನು ಬಯಸ್ತಾ ಇದ್ದೀನೋ ಬೇರೆ ಬೇರೆ ಸ್ಕೂಲಿಂದ ಅನ್ನೋದು ನಮ್ಮ ಸ್ಕೂಲಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಯಾರು ಆಲ್ರೆಡಿ ಚೆನ್ನಾಗಿ ಓದ್ತಾ ಇದ್ದಾರೆ ಅಂದರೆ ಅಂಥವ್ರನ್ನ ಫೋಕಸ್ ಮಾಡೋದಕ್ಕಿಂತ ಯಾರು ಚೆನ್ನಾಗಿ ಓದಿಲ್ಲ ಅನ್ನೋರ್ಗೇನೆ ಒಳ್ಳೆ ಎಜುಕೇಷನ್ ಕೊಡೋದು. ಇಲ್ಲ ಎಜುಕೇಷನೇ ಮುಖ್ಯ ಅಂತಲ್ಲ, ಸ್ಟ್ರೆಸ್ ಫ್ರೀ ಎಜುಕೇಷನ್ ಅನ್ನೋದು ನಮ್ಮ ಮೇನ್ ಉದ್ದೇಶ. ಮಕ್ಕಳಿಗೆ ಇಲ್ಲಿ ಹತ್ತತ್ರ ಒಂದು 16 ಥರ ಸ್ಪೋರ್ಟ್ಸ್ ಇದೆ. ಎಲ್ಲ ಕೂಡ ಇವಾಗ ಬೇರೆ ಸ್ಕೂಲ್ಗಳಲ್ಲಿ ಎಲ್ಲ ಸ್ಪೋರ್ಟ್ಸ್ಗೆ ಕೂಡ ಒಬ್ಬರೇ PT ಮಾಸ್ಟರ್ ಇರ್ತಾರೆ, ಇಲ್ಲ ಇಬ್ಬರು PT ಮಾಸ್ಟರ್ ಇರ್ತಾರೆ. ಬಟ್ ನಮ್ಮದ್ರಲ್ಲಿ ಕ್ರಿಕೆಟ್ಗೆ ಒಬ್ಬರು
ಕೋಚು ಮತ್ತು ಅವರಿಗೆ ಒಂದು ಫಿಸಿಯೋಥೆರಪಿಸ್ಟ್ ಮತ್ತು ನ್ಯೂಟ್ರಿಷನಿಸ್ಟು. ಒಂದು ಸ್ಪೋರ್ಟ್ಸ್ ಮ್ಯಾನಿಗೆ ಹೆಂಗೆ ಬೇಕು, ಒಂದು ದೊಡ್ಡ ದೊಡ್ಡ ಬೆಂಗಳೂರು, ಹೈದರಾಬಾದು ಈ ಥರ ಮೆಟ್ರೋಸಲ್ಲಿ ಒಂದು ಸ್ಪೋರ್ಟ್ಸ್ ಯಾವ ಥರ ಇದಾಗುತ್ತೋ ಆ ಸ್ಟ್ಯಾಂಡರ್ಡ್ಸ್ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಮ್ಯಾನ್ಗೆ ಬೇಕಾಗಿದ್ದ ಒಂದು ತರಬೇತಿ ನಮ್ಮ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಫೀಸಲ್ಲಿನೇ, ಮತ್ತೆ ಅದಕ್ಕೆ ಅಡಿಷ್ನಲ್ ಆಗಿ ಏನು ಚಾರ್ಜ್ ಮಾಡ್ತಾ ಇಲ್ಲ. ನಾರ್ಮಲ್ ಸ್ಕೂಲ್ ಫೀಸ್ ಏನಿರುತ್ತೋ ಅದೇ ಸ್ಕೂಲ್ ಫೀಸಲ್ಲಿ ನಮ್ಮ ಮಕ್ಕಳಿಗೆಲ್ಲ ಕೂಡ ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.